ಹಿಡಿದು ಎಡಮರಿ ಕಟ್ಟೆ ತಂದು ಎಲ್ಲ ಹಬ್ಬರಲ್ಲಿಟ್ಟು ತಂದಿರುವನು. ಅವರು ಮಾಡತಕ್ಕಂಥ ಕಾರ್ಯಗಳು ಏನೆಂದರೆ ಇಂದ್ರನು ಎಲ್ಲ ಸಭಾ ರಚನೆಯನ್ನು ಮಾಡುತ್ತಿರುವನು. ಗಂಡನ ಮೇಲೆ ಬಾಪಟ್ಟಿ ಆಗಿರುವನು. ವರುಣನು ಎಲ್ಲ ಮನೆಗೆ ನೀರು ತರುತ್ತಿರುವನು. ಈ ಚಂಡನು ಎಲ್ಲ ದಾರ ಮಂಟಪದಲ್ಲಿ ದಾರಿಯಾಗಿ ಕಳೆದುಕೊಂಡಿರುವನು. ವಾಯುವನು ನನಗೆ ಗಾಯನ್ನು ಬೀಸುತ್ತಿರುವನು. 33 ಕೋಟಿ ದೇವಾನು ದೇವತೆಗಳು ಎಲ್ಲ ಪಾದವನ್ನು ಒತ್ತುತ್ತಿರುವರು. ಸ್ತ್ರೀಯರು ನನಗೆ ಶಕ್ತಿ ಚಾಮರಾಜ ನೀಡಿರುವರು. ಭಾಗ್ಯದ ಲಕ್ಷ್ಮಣ ಎಲ್ಲ ಮನೆಯಲ್ಲಿ ಬೋರಾಗಿತ್ತು ಆಗಿರುವರು. ಶುದ್ಧಗಣ, ಅಮರಗಣ, ರುದ್ರಗಣ ಮೊದಲಾದ ಪ್ರಮದಾದಿಗಳು ಎಲ್ಲ ಸ್ತೋತ್ರವನ್ನು ಮಾಡುತ್ತಿರುವರು. ಸೂರ್ಯಚಂದ್ರಾದಿಗಳು ಎಲ್ಲ ಜಾಲಗಳ ಚಾಡಲ್ಲಿ ಪ್ರಕಾಶವನ್ನುಂಟು ಮಾಡುತ್ತಿರುವರು. ನಮ್ಮನು ಎಲ್ಲ ಮನೆಯಲ್ಲಿ ಚಿತ್ರಗುಪ್ತನಾಗಿರುವನು. ಶಂಕರನು ಕಿಂಕರನಾಗಿರುವನು. ಈ ಪ್ರಕಾರವಾಗಿ ಈ ಪಾತಾಳನು ಈ 3 ಲೋಕಗಳಿಗೆ ನಾನೇ ಒಡೆಯನು. ನಾನೇ ಶ್ರೀಮಂತನು. 10 ಮುಖ 20 ಭುಜ ಉಳ್ಳ ದರ ದರ ಎಂದು ಬಂದ ರಾವಣ ಚೂರ ಮಹಾರಾಜನೆಂದು ಜಯ ಬೇರೆಯನ್ನು ಒಡೆಯುವಂತವನಾಗಲ ಸಾರಥಿ ಕಲ್ಯಾಣಿ ಜಾಗೃತಿ. ಭಕ್ತುತಿರಿ ರಾವಣನಾದರೂ ಸಹಜವತಿ ದೇವ. ಈ ಸಭಾತ್ಮಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿರುವೆ. ಸಾರಥಿ ಅಂದಾದ ಮಂಜುಳಾದ ಮತ್ತು ಈ ಸಭಾಪತಿಗೆ ಬಂದ ಕಾರಣವೇನೆಂದರೆ ಎಲ್ಲ ತಂಗಿಯಾದ